ಎಚ್ಪಿಸಿಸಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಪ್ರಾಂಶುಪಾಲರಾಗಿ ಜಿಎಸ್ ಮಂಜುನಾಥ್ 1969 ನವೆಂಬರ್ನಲ್ಲಿ 53 ಎಕರೆ ಜಮೀನಿನ ಎಚ್ಪಿಸಿಸಿ ಕಾಲೇಜಿಗೆ ಪಂಚಾಕ್ಷರಪ್ಪನವರು ಶಾಲಾ ಅಭಿವೃದ್ಧಿಗೆಂದು ಜಮೀನನ್ನು ಕೊಟ್ಟು ಮಹಾದಾನಿಯಾಗಿದ್ದಾರೆ ಎಂದು ನೂತನ ಪ್ರಾಂಶುಪಾಲ ಜಿಎಸ್ ಮಂಜುನಾಥ್ ಶ್ಲಾಘಿಸಿದರು. ಅವರು ನಗರದ ಎಚ್ಪಿಸಿಸಿ ಪ್ರಥಮ ದರ್ಜೆ ಕಾಲೇಜು ಆಫೀಸ್ನಲ್ಲಿ ಹೂವಿನ ಹಾರ ಸ್ವೀಕರಿಸಿ ಮಾತನಾಡಿದ ಅವರು, ನಾನು 84-85ನೇ ಇಸ್ವಿಯಲ್ಲಿ ದ್ವಿತೀಯ ಪಿಯುಸಿಯನ್ನ ಇದೇ ಕಾಲೇಜಿನಲ್ಲಿ ಓದಿ ಇದೇ ಕಾಲೇಜಿಗೆ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಇಂದಿನ ದಿನ ಈ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕಗೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕಾಲೇಜು ಎಂದರೆ ಎಚ್ಸಿಸಿ ಪ್ರಥಮ ದರ್ಜೆ ಕಾಲೇಜು ಆಗಿದ್ದು, ಈ ಕಾಲೇಜಿನಲ್ಲಿ ಸುಮಾರು 2560 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುತ್ತೇನೆ. ಅಲ್ಲದೆ ನಮ್ಮ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಕಾಲೇಜಿಗೆ ಸಹಕಾರದಿಂದ ಅನುದಾನವನ್ನು ತಂದು ಕಾಲೇಜಿನ ಉನ್ನತಿಗೆ ಸಹಕಾರಿಯಾಗಿದ್ದಾರೆ. ಅಲ್ಲದೆ 23-24ನೇ ಸಾಲಿನ 8 ಕೋಟಿ ಅನುದಾನ ಬಂದಿದ್ದು, ಈ ಅನುದಾನದಲ್ಲಿ ಕ್ರೀಡಾಂಗಣ ಅಭಿವೃದ್ಧಿ, ಮಕ್ಕಳ ಶಿಕ್ಷಣ, ಸ್ವಿಮ್ಮಿಂಗ್ ಪೂಲ್ ಸೇರಿದಂತೆ ಹೆಚ್ಚುವರಿ ಕಟ್ಟಡಗಳನ್ನು ನಿರ್ಮಿಸಿ ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವೀರಭದ್ರಯ್ಯ ಮಾತನಾಡಿ, ಜಿಎಸ್ ಮಂಜುನಾಥ ಪ್ರಾಂಶುಪಾಲರು ನಮ್ಮ ಸ್ಥಳೀಯರಾಗಿದ್ದು ಶಾಲಾ ಅನುದಾನವನ್ನ ಪಡೆದು ಈ ಕಾಲೇಜಿನ ಕೀರ್ತಿ ಪಟಾಕಿಯನ್ನು ಹಾರಿಸಲಿದ್ದಾರೆ. ಅಲ್ಲದೆ ಬಾಕಿ ಉಳಿದಿರುವ ಕಟ್ಟಡ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆ, ಗಿಡಗಳಿಗೆ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಮಾಡಿಸಿಕೊಂಡಿರುತ್ತಾರೆ ಎಂದು ನೂತನ ಪ್ರಾಂಶುಪಾಲರಿಗೂ ಹಾರ ಹಾಕಿ ಸನ್ಮಾನಿಸಿದರು. ಇನ್ನು ಈ ವೇಳೆ ಎಚ್ಒ ರಾಜಣ್ಣ, ಮಹಾಂತಣ್ಣ, ಎಲ್ಐಸಿ ತಿಪ್ಪೇಸ್ವಾಮಿ, ಕೆಪಿಟಿ ತಿಪ್ಪೇಸ್ವಾಮಿ, ಬೆಸ್ಕಾಂ ನಾಗರಾಜ್, ತಿಪ್ಪೇರುದ್ರಪ್ಪ, ಪಿ ನಾಗರಾಜ, ರಾಜು, ಸುರೇಶ, ಸಿದ್ದೇಶ್, ರಘುನಾಥ್, ಉಪನ್ಯಾಸಕ ಚಿತ್ತಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಿತ್ರದುರ್ಗ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದು 1969 ನವೆಂಬರಲ್ಲಿ ಸ್ಟಾರ್ಟ್ ಆಗಿತ್ತು. ನಾನು ಈ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಯಿಂದ ಹಿಡಿದು ಡಿಗ್ರಿವರೆಗೂ ನಾನು ಈ ಕಾಲೇಜಿನ ವಿದ್ಯಾರ್ಥಿ. ನಾನು 84-85 ಸೆಕೆಂಡ್ ಪಿಯುಸಿ ಓದಿದ್ದು. ಆವಾಗ ಈ ಕಾಲೇಜು ಜಾಯಿಂಟ್ ಆಗಿ ರನ್ ಆಗ್ತಿತ್ತು. ಫಸ್ಟ್ ಪಿಯುಸಿ ಮತ್ತು ಡಿಗ್ರಿ. 1999-2000 ಈ ಕಾಲೇಜು ಬೈಫರ್ಗೇಟ್ ಆಯಿತು. ಪಿಯುಸಿನೇ ಸಪ್ರೇಟ್ ಆಯಿತು ಮತ್ತು ಡಿಗ್ರಿನೇ ಸಪ್ರೇಟ್ ಆಯಿತು. ಸೊ ಈ ಕಾಲೇಜ್ಗಿನ ಗೌರ್ಮೆಂಟ್ ಕಾಲೇಜ್ ಆಗೋದಕ್ಕಿಂತ ಮುಂಚಿತವಾಗಿ ಮುನ್ಸಿಪಲ್ ಕಾಲೇಜ್ ಅಂತ ಹೇಳಿ ಇತ್ತು. ಅದು ನಿಮ್ಗೆ ಗೊತ್ತಿದೆ ಎಲ್ಲರೂ ಆಲ್ಮೋಸ್ಟ್ ನಾವೆಲ್ಲ ಒಂದೇ ಏಜ್ ಗ್ರೂಪ್ ಇರೋದ್ರಿಂದ ನಮ್ಮ ಚಳ್ಳಕೆರೆ ಕಾಲೇಜು ಹೇಗೆ ಇತ್ತು ಅನ್ನೋದು ನಿಮ್ಗೆ ಗೊತ್ತು. ಈಗ ಪ್ರೆಸೆಂಟ್ ಹೊಸದಾಗಿ ಮುನ್ಸಿಪಲ್ ಕಟ್ಟಡ ನಿರ್ಮಾಣ ಆಗ್ತಿದೆಯಲ್ಲ, ಅಲ್ಲಿತ್ತು. ಸೊ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು. ಇದಕ್ಕೆ ಮೂಲ ಕಾರಣೀಭೂತರು ದಾನಿಗಳು. 53 ಎಕರೆ ಕೊಟ್ಟಂಥ ಕೊಡುಗೈ ದಾನಿಗಳು HP ಪಂಚಾಕ್ಷರಪ್ಪ ಮತ್ತು ಚನ್ನಬಸಮ್ಮ ಅವರು ಆ ದಿನ ಈ ದಾನ ಮಾಡೋದಕ್ಕೆ ಇಷ್ಟೆಲ್ಲ ಪ್ರಭುತ್ವವಾಗಿ ನಮ್ಮ ಬಡ ಮತ್ತು ಬರಗಾಲದ ಪೀಡಿತ ಆಗಿರ್ತಕ್ಕಂಥ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಇಲ್ಲಿ ನಾವು ಇಡೀ ಸ್ಟೇಟಲ್ಲಿ ಹೆಚ್ಚಿನದಾಗಿ SC ST ಮತ್ತು OBC ವಿದ್ಯಾರ್ಥಿಗಳು ಸುಮಾರು 2560 ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಓದ್ತಿದ್ದಾರೆ. ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ಮೊದಲೆಲ್ಲ 3000 ಇತ್ತು, ಈಗ 2600 ಚಿಲ್ಲರೆ ಇದೆ. ಸೊ ಅದರ ಜೊತೆಗೆ ನಮ್ಮಲ್ಲಿ PG ಸೆಂಟರ್ಸ್ ಇದೆ, 3 PG ಸೆಂಟರ್ಸ್ ಇದೆ. ಮತ್ತು ಒಂದು ಹಿಸ್ಟ್ರಿ ಮತ್ತು ಸೋಷಿಯಾಲಜಿ ಮತ್ತು ಕನ್ನಡ ವಿಭಾಗ ಮತ್ತು ಕಾಮರ್ಸ್ ಇಷ್ಟಿದೆ. ಇನ್ನೊಂದಾಗಿ ಹೆಚ್ಚುವರಿಯಾಗಿ ಈಗ ಎಕನಾಮಿಕ್ಸ್ ಬೇರೆ ಬರ್ತಿದೆ. ಈಗ BCA ಅದಕ್ಕೆ ಹೋರಾಟ ಮಾಡಿದ್ದೆ ನಾವು ಇಲ್ಲಿ ಸ್ಥಳೀಯ ಲೆಕ್ಚರರ್ಸ್. BCA ಇಂಟ್ರೊಡ್ಯೂಸ್ ಆಗಲೇಬೇಕು. ಬೇರೆ ಬೇರೆ ಕಾಲೇಜುಗಳಲ್ಲಿ ಸಿಕ್ಕಾಪಟ್ಟೆ ಡೊನೇಷನ್ ಇದೆ. ಆ ಪ್ರೈವೇಟ್ ಕಾಲೇಜುಗಳೆಲ್ಲ ನಮ್ಮ ಮಕ್ಕಳಿಗೆ ತುಂಬ ಅನ್ಯಾಯ ಆಗುತ್ತೆ ಅಂತೇಳಿ BCA ಬರೋದಕ್ಕೆ ಮುಖ್ಯ ಕಾರಣಭೂತರು ನಮ್ಮ ಸ್ಥಳೀಯ ಕಾಲೇಜ್ ಲೆಕ್ಚರರ್ಸು. ಮತ್ತು ನಾವು MLA ಸಾಹೇಬರಿಗೆ ಒತ್ತಡ ಹಾಕಿ BCA ಇಂಟ್ರೊಡ್ಯೂಸ್ ಮಾಡಲೇಬೇಕಂತೇಳಿ MLA ಸಾಹೇಬರಿಗೆ ಒತ್ತಡ ಹಾಕಿದ ಮೇಲೆ ಪಾಪ ಅವರು ಹೋರಾಟ ಮಾಡಿ BCA ತಗೊಂಡು ಬಂದಿದ್ದಾರೆ. ಈಗ ಸೀಟ್ ಅವೈಲಬಿಲಿಟಿ ಓನ್ಲಿ 60 ಏನಿದೆ, 60-60 ಏನಿದೆ BCA. ಬೇರೆ ಕಾಲೇಜಿನಲ್ಲಿ 30 ಸೀಟ್ ಇದೆ, ನಮ್ಮ ಕಾಲೇಜಲ್ಲಿ ಅವೈಲಬಿಲಿಟಿ 30 ಸೀಟ್ ಇದೆ, 60. ಮತ್ತು
ಹೆಚ್ಚುವರಿಯಾಗಿ ಇನ್ನೊಂದು ಸೆಕ್ಷನ್ ನಿರ್ಮಾಣ ಮಾಡೋದಕ್ಕೆ ತುಂಬ ಒತ್ತಡ ಇದೆ ಅಡ್ಮಿಷನ್ಗೆ BCAಗೆ. ಯಾಕಂದರೆ ಮುಂದೆ ಅವರ ಜೀವನ ನಿರ್ವಹಣೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯಾನ್ಯುವಲ್ ಆಗಿ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಆ ಒಂದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ BCA ಇಂಟ್ರೊಡ್ಯೂಸ್ ಆಗಿದೆ. ಮುಖ್ಯವಾಗಿ ಎಲ್ಲ ರೀತಿ ಈ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಎಲ್ಲ ರೀತಿ ಇದೆ. ಹೆಚ್ಚುವರಿಯಾಗಿನ ಕಟ್ಟಡಗಳು ನಿರ್ಮಾಣ ಆಗಬೇಕಾಗಿದೆ. ಈಗಿನ ಆಲ್ಮೋಸ್ಟ್ ಆಲ್ ಈಗ ನಮಗೆ ಸಫಿಷಿಯೆಂಟ್ ಆಗಿದೆ. ಇನ್ನು ಸಾಕಷ್ಟು ಆಗಬೇಕಾಗಿದೆ. ಯಾಕಂದರೆ PG ಸೆಂಟರ್ಸ್ ಎಲ್ಲ ಬರುತ್ತೆ ಮತ್ತು ನಾವು ರಿಸರ್ಚ್ ಆಕ್ಟಿವಿಟೀಸ್ ಎಲ್ಲ ಮಾಡಬೇಕಂತಿದೆ. ನೆಕ್ಸ್ಟ್ ಈ ಕಾಲೇಜು ಕ್ಲಸ್ಟರ್ ಯೂನಿವರ್ಸಿಟಿ ಅಂತೇಳಿ ನಾವು ಪರಿಗಣನೆ ತಗೊಂಡಿದ್ದೀವಿ. ಈ ಕ್ಲಸ್ಟರ್ ಯೂನಿವರ್ಸಿಟಿಗೆ ನಾವೀಗ ಆಲ್ರೆಡಿ ಪ್ರಪೋಸಲ್ ಕಳಿಸಿದ್ದೀವಿ. ಅಂದರೆ ಸಪೋಸ್ ಚಿತ್ರದುರ್ಗ ಏನಾದರೂ ಯೂನಿವರ್ಸಿಟಿ ಆದರೆ ಇದು ಕ್ಲಸ್ಟರ್ ಯೂನಿವರ್ಸಿಟಿ ಆಗಿ ಕಾರ್ಯ ನಿರ್ವಹಿಸುತ್ತೆ ಅಂತೇಳಿ ನನ್ನ ಆಶಾಭಾವನೆ. ಸೊ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನು ಬಂದಿಲ್ಲ, ಎಲ್ಲ ರೀತಿಯೂ ಚೆನ್ನಾಗಿದೆ ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಇನ್ನು ಈಗ ನೀವು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗ್, ಇದಕ್ಕೆಲ್ಲ ಮುಖ್ಯ ಕಾರಣೀಭೂತರು ನಮ್ಮ ಮಾನ್ಯ ಶಾಸಕರು. ಅವರ ಒಂದು ಇಂಟ್ರೆಸ್ಟಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗೋದಕ್ಕೆ ಇದೆಲ್ಲ ಅವರೇ ಕಾರಣಭೂತರು. ಅಂದರೆ ನಾವು ಒತ್ತಡ ಆಗ್ತಿದ್ವಿ, ಪ್ರತಿಯೊಂದು ಮೀಟಿಂಗ್ ಬಂದರೂ ಸಹ ಪ್ರತಿಯೊಂದು ವಿಚಾರದಲ್ಲಿ ಏನೇನು ಕೊರತೆ ಇದೆ ಅಂತ ಕೇಳ್ತಿದ್ರು. ನಾವು ಕೊರತೆ ಏನೇನಿದೆ ಅವ್ರನ್ನೆಲ್ಲ ಆದ್ಯತೆ ಮೇರೆಗೆ ಒಂದೊಂದೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಎಲಿವೇಶನ್ ಬರಬೇಕಂತಂದರೆ ಮಾನ್ಯ ಶಾಸಕರು, ಯಾಕಂದರೆ ಇದು ಸಿಮಿಲಾರಿಟು ಅದು ಮಾನಸ ಗಂಗೋತ್ರಿ ಕ್ರಫಡ್ ಆಗುತ್ತೆ ಸೇಮ್ ಗ್ಲಾಸ್ ಇಟ್ ಈಸ್ ಇದೆ. ಅದಕ್ಕಿಂತ ಲೆಂತ್ ಆಗಿದೆ, ಅದು ಸ್ವಲ್ಪ ಶಾರ್ಟ್ ಆಗಿದೆ, ಇದು ತುಂಬ ಲೆಂತ್ ಆಗಿದೆ, ತುಂಬ ಎಲಿವೇಶನ್ ಎಲ್ಲ ಬರ್ತಿದೆ. ಮುಂದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಲಾಂಗ್ ಮಾಡಿಕೊಂಡು ವಾಟರ್ ಫೌಂಟೈನ್ ಎಲ್ಲ ಮಾಡ್ಬೇಕಂತಿದ್ವಿ. ಸೊ ಈಗ ಮೇಲೆ ಬಿಲ್ಡಿಂಗ್ ನಡೀತಿರೋದ್ರಿಂದ ಆ ಸಿಮೆಂಟು ಅದೇ ಇದೆಲ್ಲ ಬಿತ್ತು ಮುಂದೆ ಗಲೀಜಾಗುತ್ತೆ ಅಂತೇಳಿ ಅದಕ್ಕೆ ಯಾವುದಕ್ಕೂ ಇನ್ನು ಅದು ಕಂಪ್ಲೀಟ್ ಆದಮೇಲೆ ಮುಂದೆ ಗ್ರಾಸು ಮತ್ತು ಫೌಂಟೈನ್ ಎಲ್ಲ ರೆಡಿ ಮಾಡ್ಕೊಬೇಕಂತಿದ್ವಿ. ಸರ್, ನೀರಿನ ವ್ಯವಸ್ಥೆ ಇಲ್ಲದೆ ಗಿಡಗಳೆಲ್ಲ ಒಣಗ್ತಾ ಇದ್ದಾವೆ. ಗಿಡಗಳೆಲ್ಲ ಒಣಗ್ತಾ ಇದ್ದಾವೆ ಸರ್, ನೀರಿನ ವ್ಯವಸ್ಥೆ. ಈಗ ಅದಕ್ಕೊಂದು ನಾನು ಇನ್ನೇ ಚಾರ್ಜ್ ತಗೊಂಡಾಗಳಿಂದ ಈಗ ಮಾನ್ಯ ಆಯುಕ್ತರು ನಗರಸಭೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಮತ್ತು ನಮ್ಮದೊಂದು PDO ಸಂಘ ಇದೆ. PDO ಸಂಘ ನಾವೆಲ್ಲ ನನ್ನ ಸಬಾರ್ಡಿನೇಟ್ಸ್ ನನ್ನ ಕೆಳಗಡೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ PDOs ಇಲ್ಲಿ ಚಳಕೆರೆ ಮತ್ತು ಮಾತಾಡ್ಬೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಎಷ್ಟು ಬೇಕಷ್ಟು ಸಫಿಷಿಯೆಂಟ್ ವಾಟರ್ ಟ್ಯಾಂಕರ್ಸ್ ಕಳಿಸ್ಕೊಡ್ತೀವಿ, ನಿಮ್ಗೆ ಡೈಲಿ ಬೇಕಾದರೆ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನು 2-3 ಪ್ರತಿದಿನ 2 ಅಥವಾ ಆ ರೀತಿ ವ್ಯವಸ್ಥೆ ಮಾಡಿಕೊಂಡು ಅಟ್ಲೀಸ್ಟ್ ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಆ ಒಂದು ವಾಟರ್ ವ್ಯವಸ್ಥೆ ಆದರೆ ಆ ಗಿಡ ಮರಗಳಿಗೆ ಸ್ವಲ್ಪ ಸಫಿಷಿಯೆಂಟ್. ಸರ್, ರೀಬೋರ್ ಮಾಡಿಸ್ಬೋದಲ್ಲ ಸರ್? ರೀಬೋರ್ ಮಾಡಿಲ್ಲ ಇನ್ನು. ನೀರು ಬರ್ತಾ ಇದೆ ಮತ್ತು ಮುನ್ಸಿಪಾಲಿಟಿಯಿಂದ ಸಾಕಷ್ಟು ನೀರು ಬರ್ತಾ ಇದೆ. ಗಿಡ ನೋಡಿ ಬನ್ನಿ ಸರ್, ಡೈಲಿ ವಾಕ್ ಬರ್ತೀವಲ್ಲ. ನಾನು ನಿನ್ನೆ ತಾನೇ ಚಾರ್ಜ್ ತಗೊಂಡಿದ್ದೀನಿ. ಬೆಳಿಗ್ಗೆಲ್ಲ ಸೂಪರ್ವೈಸಿಂಗ್ ಮಾಡ್ಕೊಂಡಿದ್ದೀನಿ, ಮೋಟ್ರ್ ವ್ಯವಸ್ಥೆನೂ ಮಾಡ್ತಾ ಇದ್ದೀನಿ. ಇನ್ನೊಂದು ವಾರಲ್ಲಿ ಗಿಡಗಳಿಗೆಲ್ಲ ನೀರು ವ್ಯವಸ್ಥೆ ನಾನು ಮಾಡ್ತೀನಿ. ಇಷ್ಟು ನನ್ನ ಮೊದಲ ಆದ್ಯತೆ. ಅದ್ರ ಜೊತೆಗೆ ಮುಖ್ಯವಾಗಿ ಸ್ಪೋರ್ಟ್ಸ್ ಇಲ್ಲ, ಅದು MLA ಸಾಹೇಬ್ ಹೇಳಿರುತ್ತೆ. ಆ ಸ್ಪೋರ್ಟ್ಸ್ ಗ್ರೌಂಡ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡಿದ್ದೀನಿ. ಯಾಕಂದರೆ ಈಗ ನಮ್ಮ ನಾಗೇಂದ್ರ ಸಾಹೇಬ್ರವರೇ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿರೋದ್ರಿಂದ